ಕಾಲೇಜಿನ ಮುಗ್ದಿರಲಿಲ್ಲ. ನಾನು ಫಸ್ಟ್ ಕಂಟೆಂಟ್ ಹಾಕ್ದಾಗ ಅದಕ್ಕೂ ಮುಂಚೆ ನಮ್ಮ ಫ್ರೆಂಡ್ಸ್ ಹತ್ರ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ನಾನು ಕೇಳಿದ್ದು. 1 ಇಯರ್ ನಾನು ಕೋಡಿಂಗ್ನ ಕಲಿತು ಪ್ರಿಪೇರ್ ಆಗಿದ್ದೆ ಇಂಟರ್ವ್ಯೂಸ್ಗೆ. ಅದಾದಮೇಲೆ ಒಂದು ಟೈಮಲ್ಲಿ ಈ ಥರ ಯೋಚನೆ ಬರೋಕ್ಕೆ ಶುರು ಆಯಿತು. ಈಗ ಆಯಿತು, ನಾನು ಕಂಪ್ನಿಗೆ ಹೋಗಿ ಒಂದ್ಸಲಿ ಸೆಟಲ್ ಆದರೆ, ಕಮಿಟ್ಮೆಂಟ್ ಶುರು ಆದರೆ ನಾನು ಪಕ್ಕ ಬಿಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಅದಾದಮೇಲೆ ಶಾರ್ಟ್ ಫಿಲ್ಮ್ ಮಾಡೋಣ, ಅಟ್ಲೀಸ್ಟ್ ಪ್ಯಾರಲ್ ಆಗಿ ಹೋಗೋಣ, ಯಾಕೆಂದರೆ ನಾವು ಪ್ಯಾರಲ್ ಆಗಿ ಮಾಡೋಣ ಅಂತ ಒಂದು ಶಾರ್ಟ್ ಫಿಲ್ಮ್ ಕೇಳಿದೆ ನಮ್ಮ ಫ್ರೆಂಡ್ನ. ಅವನು ಸುಮ್ಮನೆ ಏನೋ ನೆಗೆಟಿವ್ ಆಗಿ ಏನೋ ಒಂದು ಮಾತು ಬಂತು, ಮಾಡಲ್ಲ ನೀನು ಅಂತ ನನಗೆ. ನಾನು ಅದಕ್ಕೊಂದು ಬಜೆಟ್ ಅಂತ ಇಟ್ಕೊಂಡಿದ್ದೆ. ಅದೇ ಬಜೆಟಲ್ಲಿ ತಗೊಂಡೋಗಿ ಲೈಟಿಂಗ್ ಮೇಲೆ ಹಾಕಿ ಫೋನ್ ತಗೊಂಡಿರಲಿಲ್ಲ ಅವಾಗಿನ, ನಮ್ಮ ಫ್ರೆಂಡ್ ಫೋನು ಸ್ಟಾರ್ಟ್ ಮಾಡಿದೆ. ಅದು ಯಾವಾಗ ನನ್ನ ಕಾಲೇಜ್ ಇನ್ನೇನು ಮುಗೀತು, ನಾಳೆಯಿಂದ ನಾನು ಯಾರಿಗೂ ಮುಖ ತೋರಿಸಂಗಿಲ್ಲ, ಯಾರು ನನ್ನ ಟೀಸ್ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ಹೋಗಿ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ಗ್ರ್ಯಾಜುವಲ್ ಆಗಿ ತುಂಬಾ ಜನ ಫೇಸ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಯಾವ ಥರ ಅಂದರೆ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಸರೌಂಡಿಂಗ್ ಇರೋನ ನೀವು ಒಪ್ಸೋಕ್ಕಾಗಲ್ಲ, ಅದು ಕೊನೆವರೆಗೂ ಒಪ್ಸೋಕ್ಕಾಗಲ್ಲ. ಕ್ಲೋಸ್ ಸರ್ಕಲ್ನ ನೀವು ಬೇರೆಯವ್ರಿಗೆ ಒಪ್ಪಿಸಿದ್ರೆ ಆಟೋಮೆಟಿಕ್ ಆಗಿ ಮಾಸ್ ಆಡಿಯನ್ಸ್ ಅನ್ನು ಒಪ್ಕೊಂಡ್ರೆ ಅವಾಗ ನಿಮ್ಮ ಸರೌಂಡಿಂಗ್ ಇರೋರು ಸುಮ್ಮನೆ. ಎಷ್ಟೋ ಜನ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಸರೌಂಡಿಂಗ್ ಇರೋ ಫ್ರೆಂಡ್ಸೇನೆ ಇವೆಲ್ಲ ಬೇಕಿತ್ತಾ ಅಂತ ಅಂದವರು, ಕೊನೆಗೆ ಅವ್ರ ಪೇರೆಂಟ್ಸ್ ಹತ್ರ ಕರ್ಕೊಂಡೋಗಿ ಅದೇ ಗ್ರ್ಯಾಜುಯೇಷನ್ ಡೇಗೆ ಅವ್ರ ಪೇರೆಂಟ್ಸ್ ಅವ್ರನ್ನ ನಾನು ಕರೆಸಿ ಫೋಟೋ ತೆಗೆಸ್ಕೊಂಡು ಹಿಂಗಂತ ಅಂದ್ಕೊಂಡಿದ್ದು, ಬಟ್ ನೀನು ಮಾಡಿದೆ ಅಂತ ಹೇಳಿ ಕಳಿಸಿರೋದು ಐತೆ.